ವರ್ಷಗಳ ಹಿಂದಿನ ಕೊಲೆ ಪ್ರಕರಣವನ್ನ ಭೇದಿಸಿದ ಪೊಲೀಸರು. ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದ ಕಿರಾತಕರು ಅಂದ. ಎಸ್ ವೀಕ್ಷಕರೇ, ಸಂಬಂಧಗಳ ವಿಚಾರಕ್ಕೆ ಬಂದ್ರೆ ಈ ಸ್ನೇಹ ಅನ್ನೋದು ಮೊದಲ ಸ್ಥಾನಕ್ಕೆ ನಿಲ್ಲುತ್ತೆ. ಕೆಲವರು ಸ್ನೇಹಕ್ಕಾಗಿ ಪ್ರಾಣ ಕೊಡೋದಕ್ಕೂ ಮುಂದಾಗ್ತಾರೆ. ಅಂತಹ ಪವಿತ್ರ ಬಂಧಕ್ಕೆ ಕೆಲವರು ಚ್ಯುತಿ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಒಂದೇ ತಟ್ಟೆಯಲ್ಲಿಯೇ ಊಟ ಮಾಡಿ ಕೊನೆಗೆ ಸ್ನೇಹಿತನ ಕೊಲೆಗೆ ಸ್ಕೆಚ್ ಹಾಕ್ತಾರೆ. ಕುಚಿಕು ಗೆಳೆಯರೇ ಕೊನೆಗೆ ಸ್ನೇಹಿತನಿಗೆ ಚಟ್ಟ ಕಟ್ಟಿಬಿಡ್ತಾರೆ. ಇಂತಹ ಘಟನೆಗಳನ್ನ ನಾವು ಮೊದಲು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಇದೀಗ ಅದು ಈ ಸಮಾಜದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಸ್ನೇಹ ಎಂಬ ಪದಕ್ಕೆ ಮಸಿ ಬಳಿಯುವ ಕೆಲಸವನ್ನ ಕೆಲ ಸ್ನೇಹಿತರು ಮಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರಕ್ಕೆ ಕುಚಿಕು ಸ್ನೇಹಿತನನ್ನೇ ಕೊಲೆಗೈದ್ರು ಪಾಪಿಗಳು. ಸತತ 6 ವರ್ಷಗಳ ಬಳಿಕ ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಅದು ಕಳೆದ 6 ವರ್ಷಗಳ ಹಿಂದೆ ನಡೆದಿದ್ದ ಭೀಕರ ಕೊಲೆ. ಹಣದ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆ ವಿಕೋಪಕ್ಕೆ ಹೋಗಿ ಸ್ನೇಹಿತರೇ ಸ್ನೇಹಿತನಿಗೆ ಚಟ್ಟ ಕಟ್ಟಿದ್ರು. ಕೊಲೆ ಮಾಡಿ ಪೊಲೀಸರ ಕಣ್ಣಿಗೆ ಬೀಳದೆ ಆರಾಮಾಗಿ ಓಡಾಡಿಕೊಂಡಿದ್ರು. ಇದೀಗ ಈ ಆರೋಪಿಗಳನ್ನ ಖಾಕಿ ಲಾಕ್ ಮಾಡಿದೆ. ಆರೋಪಿಗಳು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಹೌದು, ಹೀಗೆ ಸ್ಲೇಟ್ ಹಿಡಿದು ಪೊಲೀಸ್ ಠಾಣೆಯಲ್ಲಿ ನಿಂತಿರುವ ಆರೋಪಿಗಳೇ ಸ್ನೇಹಿತನನ್ನೇ ಕೊಂದ ಪಾಪಿಗಳು. ಕೊಲೆ ಮಾಡಿದ್ರೂ ನಮಗೇನು ಸಂಬಂಧವೇ ಇಲ್ಲವೆಂಬಂತೆ ಜೀವನ ನಡೆಸಿಕೊಂಡು ಹೋಗುತ್ತಿದ್ದ ಯುವಕರು. ಕೊನೆಗೂ 6 ವರ್ಷಗಳ ಬಳಿಕ ಪೊಲೀಸರ ಅತಿಥಿಯಾಗಿರುವ ಇವರ ಹೆಸರು ಮಂಜುನಾಥ್ ಅಲಿಯಾಸ್ ಕಬಾಬ್ ಮಂಜಾ, ಹರೀಶ್ ಕುಮಾರ್ ಅಲಿಯಾಸ್ ಆಪಲ್, ದಿವಾಕರ್ ಅಲಿಯಾಸ್ ದಿವಿ, ಮಾರ್ತಾಂಡ ಅಲಿಯಾಸ್ ಕೊಂಡಾ, ರಂಜಿತ್ ಕುಮಾರ್ ಅಲಿಯಾಸ್ ರೈನಾ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನವರು. ನಗರದಲ್ಲಿ ಆಟೋ ಡ್ರೈವರ್ ಆಗಿದ್ದ ಗಿರೀಶ್ ಎಂಬ ಯುವಕನ ಕೊಲೆಗೆ ಸಂಬಂಧಿಸಿದಂತೆ ಈಗ ಈ 6 ಜನ ಆರೋಪಿಗಳು ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಗಿರೀಶ್ ಹಾಗೂ ಮಂಜುನಾಥ್ ಇಬ್ಬರು ಸ್ನೇಹಿತರಾಗಿದ್ರು. ಜೀವನಕ್ಕಾಗಿ ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಫೈನಾನ್ಸ್ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿತ್ತು. ಇದೇ ವಿಚಾರವಾಗಿ ಕಬಾಬ್ ಮಂಜುನಾಥ್ ತನ್ನ 9 ಜನ ಸ್ನೇಹಿತರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದ. ನಾವು ಸಂಧಾನ ಮಾಡುತ್ತೇವೆ ಎಂದು ಕರೆದು ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗೇಟ್ ಬಳಿ 2019 ಮೇ 12ರಂದು ಗಿರೀಶ್ನನ್ನ ಕಿಡ್ನಾಪ್ ಮಾಡಿಕೊಂಡು ಕೋಲಾರ ಜಿಲ್ಲೆಯ ನರಸಾಪುರ ಬಳಿ ಚಿತ್ರಹಿಂಸೆ ನೀಡಿ ಗಿರೀಶ್ನನ್ನ ಕೊಲೆ ಮಾಡಿದ್ರು. ತದನಂತರ ಭಯಗೊಂಡ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ತಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಲಿಪಿಲಿಮಂಗಲ ಗ್ರಾಮದ ಬಳಿ ಬಿಸಾಡಿ ನಮಗೇನು ಸಂಬಂಧ ಇಲ್ಲವೆಂಬಂತೆ ಎಸ್ಕೇಪ್ ಆಗಿದ್ರು. ಇನ್ನು ಅಪರಿಚಿತ ಶವ ಅಂತ ತಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ತನಿಖೆಯ ಬಳಿಕ 4ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಆದರೆ ಸರಿಯಾದ ಸಾಕ್ಷ್ಯಗಳಿಲ್ಲದ ಹಿನ್ನೆಲೆ ಪ್ರಕರಣ ರದ್ದಾಗಿತ್ತು. ತದನಂತರ ಈ ಪ್ರಕರಣವನ್ನ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ರವಾನಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಈ ಕೇಸ್ ಬೇಸಿಕ್ಲಿ ನಮಗೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿದೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ಇಂದ. ಬೇಸಿಕ್ಲಿ 2019 ಒಂದು ಘಟನಾ ನಡೆದಿದೆ. ಆ ವಿಚಾರ ಬಗ್ಗೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ತಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ 2019 ಮೇ ತಿಂಗಳಲ್ಲಿ. ಆ ಕೇಸಲ್ಲಿ ಬೇಸಿಕ್ಲಿ ಏನಿದೆ, ಅವರಿಗೆ ಮೇ ತಿಂಗಳಲ್ಲಿ 12ನೇ ತಾರೀಕಿಗೆ ಒಂದು ಬಾಡಿ ಸಿಗುತ್ತೆ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಆ ಬಾಡಿಗೆ ಅವರು ಐಡೆಂಟಿಫೈ ಮಾಡ್ತಾರೆ. ಅವರಿಗೆ ಗೊತ್ತಾಗುತ್ತೆ ಕಿ ಇದು ಶಿಲ್ಘಟ್ಟದವರು ಗಿರೀಶ್ ಇದ್ದಾರೆ, ಅವರದ್ದು ಬಾಡಿ ಇದೆ. ಆಮೇಲೆ ಅವರು ಫಸ್ಟ್ ಯಾವಾಗ ಬಾಡಿ ಸಿಕ್ಕಿದೆ ಆ ಟೈಮ್ಗೆ ಒಂದು UDRದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಆಮೇಲೆ ಐಡೆಂಟಿಫೈ ಆಯಿತು, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆಮೇಲೆ ಅವರು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿ ಮರ್ಡರ್ ಕೇಸ್ ತಲ್ಲಿ ಪೊಲೀಸ್ ಸ್ಟೇಷನ್ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತೆ ಟೋಟಲ್ 6 ಜನ ಆರೋಪಿ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವರಿಗೆ ಸಿಕ್ಕಿದೆ. ಟೋಟಲ್ 4 ಜನ ಔಟ್ ಆಫ್ 6 ಜನ 4 ಜನಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸ್ದು ಮಾಹಿತಿ ಪ್ರಕಾರ ಆ ದಿನ ಮೇ ತಿಂಗಳು 2019 ಅಲ್ಲಿ ಗಿರೀಶ್ಗೆ ಕಿಡ್ನಾಪ್ ಮಾಡಿ 6 ಜನ ಒಂದು ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಶಿಲ್ಘಟ್ಟ ಕಡೆಯಿಂದ. ಆಮೇಲೆ ಹೊಸಕೋಟೆ ಸೈಡ್ ಹೋಗಿದ್ದಾರೆ. ಹೊಸಕೋಟೆಯಲ್ಲಿ ಅವರಿಗೆ ಹೊಡೆದಿದ್ದಾರೆ.
ಸ್ಟ್ರ್ಯಾಂಗ್ಯುಲೇಷನ್ ಮಾಡಿದ್ದಾರೆ. ಅವ್ರದ್ದು ಡೆತ್ ಆಯಿತು. ಆಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ತಮಿಳ್ನಾಡು ಹೋಗಿದ್ದಾರೆ. ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಡಿ ಡಿಸ್ಪೋಸ್ ಮಾಡಿ ಬಂದಿದ್ದಾರೆ. ಬೇಸಿಕ್ಲಿ ಅವರಲ್ಲಿ ಕೇಸ್ 2019 ಪೆಂಡಿಂಗ್ ಇತ್ತು. ಅವರು ಅದನ್ನು ಚಾರ್ಜ್ ಶೀಟ್ ಮಾಡಿಲ್ಲ. ಬಟ್ ಕಾನೂನು ಪ್ರಕಾರ ಸಿನ್ಸ್ ಘಟನೆ ನಮ್ಮಿಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮಲ್ಲಿ ಇತ್ತು, ಕಿಡ್ನ್ಯಾಪಿಂಗ್ ನಮ್ಮ ಶಿಲ್ಘಟ್ಟೆಯಿಂದ ಆಗಿದೆ. ಈ ಕಾರಣ ಬಗ್ಗೆ ಕೇಸ್ ನಮಗೆ ಟ್ರಾನ್ಸ್ಫರ್ ಆಗಬೇಕಿತ್ತು. ಬಟ್ ಯಾವುದು ಕಾರಣ ಬಗ್ಗೆ ಈಗ ನಮಗೆ ಗೊತ್ತಿಲ್ಲ. ನಾವು ಚೆಕ್ ಮಾಡ್ತಾ ಇದ್ದೀವಿ, ಅವರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ಬಟ್ 5 ವರ್ಷದಿಂದ ಅವರು ನಮಗೆ ಕೇಸ್ ಟ್ರಾನ್ಸ್ಫರ್ ಮಾಡಲ್ಲ. ಈಗ ಕೇಸ್ ಟ್ರಾನ್ಸ್ಫರ್ ಆಗಿ ನಮಗೆ ಬಂದಿದೆ. ಸೊ ನಾವು ಶಿಲ್ಘಟ್ಟ ಸ್ಟೇಷನ್, ರೂರಲ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಕೇಸಲ್ಲಿ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ, ತಮಿಳ್ನಾಡು ಇನ್ವೆಸ್ಟಿಗೇಷನ್ ಪ್ರಕಾರ 6 ಜನ ಆರೋಪಿ ಯಾರು ಇತ್ತು ಅವರೆಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಇನ್ನೊಬ್ರು 4 ಜನಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಔಟ್ ಆಫ್ ದಟ್ 3 ಜನ ಅರೆಸ್ಟ್ ಆಗಿದ್ದಾರೆ. ಬೇಸಿಕ್ಲಿ ರೀಸ್ಟ್ ಆ ಟೈಮ್ಗೆ 2019 ಅವರದು ಏಜ್ 27 ಇಯರ್ಸ್ ಇತ್ತು. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು. ಅದೇ ಟೈಮ್ಗೆ ಈ ಬಸ್ ಸ್ಟ್ಯಾಂಡ್ ಹತ್ರ ಈ ಬಾಕಿ ಹುಡುಗರು ಜೊತೆ ಯಾರು ಮರ್ಡರ್ ಮಾಡಿದ್ದಾರೆ ಅವ್ರ ಜೊತೆ ಏನಾದರೂ ಅವ್ರದ್ದು ಸಣ್ಣ ಪುಟ್ಟ ವಿಷಯ ಬಗ್ಗೆ ಗಲಾಟ ಆಯಿತು. ಮತ್ತೆ ಹಣಕಾಸು ವಿಚಾರ ಬಗ್ಗೆ ಕೂಡ ಏನೋ ಡಿಸ್ಪ್ಯೂಟ್ ಇತ್ತು. ಅದನ್ನು ಆ ದಿನ ಯಾವ ದಿನ ಕಿಡ್ನಾಪ್ ಮಾಡಿ ಹೋಗಿದ್ದಾರೆ ಆ ದಿನ ಅವ್ರಿಗೆ ಇದೇ ತರಕ್ಕೆ ಏನು ಕಾಂಪ್ರಮೈಸ್ ಮಾಡೋಣ, ಮಾತಾಡಬೇಕು ಗಲಾಟ ವಿಚಾರ ಬಗ್ಗೆ, ಈ ತರ ಕರ್ಕೊಂಡು ಹೋಗಿ ಅವರಿಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಬಾಡಿ ತಮಿಳುನಾಡುವಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಇನ್ನು ಪ್ರಕರಣವನ್ನ ಕೈಗೆತ್ತಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದು ಕೊಲೆ ಮಾಡಿದ್ದ 6 ಜನ ಆರೋಪಿಗಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 6 ವರ್ಷಗಳ ಕಾಲ ನಮಗೇನು ಸಂಬಂಧ ಇಲ್ಲವೆಂಬಂತೆ ವರ್ತಿಸಿದ್ದ ಮಂಜುನಾಥ್ ಅಂಡ್ ಕಬಾಬ್ ಗ್ಯಾಂಗ್ ತಪ್ಪೊಪ್ಪಿಕೊಂಡು ಕೊನೆಗೂ ಪೊಲೀಸರ ವಶದಲ್ಲಿದ್ದಾರೆ. ಅವರಿಗೆ ಪರಿಚಿತ ಇದ್ರು. ಅಂದ್ರೆ ನಮ್ಮ ವಿಕ್ಟಿಮ್ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು. ಇವರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಕ್ಕಪಕ್ಕ ನಿಂತ್ಕೊಂಡು ಅವ್ರ ಜೊತೆ ಏನಾದ್ರು ಮುಖಾಮುಖಿ ರಬ್ಬಿಂಗ್ ವಗೇರಾ ಆಯಿತು ಸಣ್ಣ ಪುಟ್ಟ ವಿಚಾರ ಬಗ್ಗೆ. ಯಾಕೆ ಇಲ್ಲಿ ನಿಂತ್ಕೊಳ್ತಾರ, ಯಾಕೆ ಪೂರ್ತಿ ದಿನ ಏನ್ ಕೆಲಸ ಮಾಡ್ತಾರ, ಈ ತರದ್ದು ಕ್ವಶನಿಂಗ್ ವಗೇರಾ ಕಾರಣ ಬಗ್ಗೆ, ಅವರದು ಸಣ್ಣ ಪುಟ್ಟ ಕಾರಣ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ತರ ಅವರು ಅವರದು ಮರ್ಡರ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿ. ಒಟ್ಟಾರೆ ಸ್ನೇಹಿತರ ನಡುವೆ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಅಂತ ಕರೆದ ಕಬಾಬ್ ಮಂಜು ಅಂಡ್ ಗ್ಯಾಂಗ್ ಸಂಧಾನ ಮಾಡಲು ಹೋಗಿ ಸ್ನೇಹಿತನನ್ನೇ ಕೊಲೆ ಮಾಡಿರುವುದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.